ಸಿರುವಾರ, ಚಾಗನೂರು, ಎತ್ತಿನಬೂದಾಳು, ಸೀದರಗಡ್ಡೆ, ಸೋಮಸಮುದ್ರ, ಲಕ್ಷ್ಮೀನಗರ ಕ್ಯಾಂಪು ಏನು ಇವು ರೈಲ್ವೆ ಟ್ರ್ಯಾಕಿಗೆ ಏನು ಖಾಸಗೀಕರಣಕ್ಕಾಗಿ ಜಿಂದಾಲಿಗೆ ಏನು ಖಾಸಗೀಕರಣ ಗೂಡ್ಸ್ ಟ್ರೈನ್ ಏನು ಆಗ್ತಾ ಇದ್ದಾರೆ, ಅದು ನೀರಾವರಿ ಭೂಮಿ ಆಗಿದ್ದು, ಈ ನೀರಾವರಿ ಭೂಮಿ ಸುಮಾರು 22-23 ಕಿಲೋಮೀಟರ್ ಲಾಂಗ್ ಇರ್ತದೆ. ಅಂದರೆ 1000-2000 ಎಕರೆ ಭೂಮಿ ಹೋಗ್ತಾ ಇದೆ. ಈ ನೀರಾವರಿ ಭೂಮಿ ಹೋದ್ರಿಗಿನ ನೆಕ್ಸ್ಟ್ ಆ ನೀರಾವರಿ ಭೂಮಿ ಮಾಡಿಕೊಡೋಕೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಂಬೋದು ಪರಿಜ್ಞಾನ ಇರಬೇಕು. ಆಮೇಲೆ ಇದು ಅವಶ್ಯಕತೆ ಇಲ್ಲ, ಇಲ್ಲೇನ ಡ್ರೈ ಲ್ಯಾಂಡ್ನಲ್ಲಿ ಹಾಕ್ಕೊಳ್ಳಿ, ಇಲ್ಲಿ ಮಾತ್ರ ನೀರಾವರಿ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ ನಾವು. ಈ ರೈತರು ಸಿರುವಾರಕ್ಕೆ ಆಲ್ರೆಡಿ ಏರ್ಪೋರ್ಟಿಗೆ ಬೈಪಾಸಿಗೆ ಹೋಗಿ ಹಿಂಗೆ ಆಗ್ಬಿಟ್ಟಿದೆ. ಈ ರೈಲ್ವೆ ಟ್ರ್ಯಾಕ್ ಹೋಗ್ತಂದ್ರೆ ಊರು ಬಿಡೋದಂದೇ ನಿಂತಿರುತ್ತೆ, ಏನಿರಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಈ ರೈಲ್ವೆ ಟ್ರ್ಯಾಕು ಈ ಭಾಗಕ್ಕೆ ಯಾವುದೇ ನೀರಾವರಿ ಭೂಮಿಯಲ್ಲಿ ಬೇಡ. ವಿಶೇಷವಾಗಿ ಚಾಗನೂರು, ಸಿರುವಾರ, ಕಪ್ಪಗಲ್ಲು, ಮತ್ತು ಸೋಮಸಮುದ್ರ, ಜಾಲಿಬಂಚಕ್ರ, ಸಿಗರಗಡ್ಡೆ ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಒಂದು ಭೂಮಿಯನ್ನು, ವಿಶೇಷವಾಗಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಇವತ್ತು ಬಂಡವಾಳಿ ಶಾಹಿಗಳ ಒಂದು ಖಾಸಗಿ ಕಾರ್ಖಾನೆಗೆ ಘನವತ್ತ ಸರ್ಕಾರಗಳು ಇವತ್ತು ರೈತರ ಭೂಮಿಯನ್ನು ಕೊಡ್ತಾ ಇದೆ. ಇದರಿಂದ ಆ ಸರ್ಕಾರಕ್ಕೆ ಒಂದು ನಾಚಿಗೇಡಿನ ಸಂಗತಿ. ಯಾಕಪ್ಪ ಅಂದರೆ ರೈತರ ಈ ದೇಶದ ಬೆನ್ನೆಲುಬಾಗಿರೋದ್ರಿಂದ ಮುಂದೆ ದಿನಮಾನಗಳಲ್ಲಿ ಸಹ ತಿನ್ನಕ್ಕೆ ಒಂದು ಅನ್ನ ಸಹ ಸಿಗಲಾರಂಥ ಪರಿಸ್ಥಿತಿ. ರೈಲು ಮಾರ್ಗವನ್ನು ಅಲ್ಲಿ ಬೇಡವಾಗಿರ್ತಕ್ಕಂಥ ಇದು ಈಗಾಗಲೇ ಸಿರುವಾರ, ಚಾಗನೂರು ಮತ್ತು ಸಿಗರಗಡ್ಡೆ, ಸೋಮಸಮುದ್ರ ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಇಂತಿಷ್ಟು ಭೂಮಿ ಅಂತ ಹೋಗಿದೆ, ಮತ್ತು ರಸ್ತೆಗೆ ಹೋಗಿದೆ. ಸಾಕಷ್ಟು ರೈತರ ಮೇಲೆ ಭಾರ ಆಗ್ತಾ ಇದೆ. ಹಾಗಾಗಿ ಇದೊಂದು ದ್ವಂದ್ವ ನೀತಿಯನ್ನು ಸರ್ಕಾರ ನಡೆಸ್ತಾ ಇದೆ. ಈ ದ್ವಂದ್ವ ನೀತಿಯ ವಿರುದ್ಧವಾಗಿ ನಮ್ಮ ಹೋರಾಟ, ಶಾಂತ ಸಿದ್ಧದಿಂದವಾಗಿ ಹೋರಾಟ. ಈ ರೈತರಿಗಾಗಿ ನಮ್ಮ ಭೂಮಿಯನ್ನು ನಾವು ಉಳಿಸ್ಕೊಳ್ಳಬೇಕಂತಕ್ಕಂಥ ನಿರ್ಧಾರವನ್ನು 5 ಹಳ್ಳಿಗಳಿಂದ ನಾವು ಮಾಡಿದ್ವಿ. ಈಗಾಗಲೇ ಪಂಚಾಯತಿಯಲ್ಲಿ ಸಹ ಟರವನ್ನು ಓಡಿಸಿದ್ವಿ. ನಮಗೆ ರೈಲು ಮಾರ್ಗ ಬೇಡವೇ ಬೇಡ. ಹಾಗಾಗಿ ಖಾಸಗಿ ಬಂಡವಾಳಶಾಹಿಗಳ ಒಂದು ಉತ್ತೇಜನಕ್ಕೆ ಸರ್ಕಾರ ಅವರ ಮಾತಿಗೆ ಬೆಲೆ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಮಾಧ್ಯಮದವರು ಸಹ, ನೀವು ಸಹ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ರಿ ಅಂತಕ್ಕಂಥ ಮಾತನ್ನು ನಾನು ಕೈ ಮುಗಿದು ನಿಮ್ಮಲ್ಲಿ ಸಹ ಕೇಳ್ಕೊಳ್ತಾ ಇದ್ದೀನಿ. ಸಮಸ್ತ ರೈತ ಬಾಂಧವರಿಗೆ ಹಾಗೆ ಕನ್ನಡಿಗರಿಗೆ ನಮ್ಮ ವಂದನೆಗಳು. ನಾವು ರೈತರು ಸಿರಿವಾರ, ಕಪ್ಪಗಲ್ಲು, ಚಾಗನೂರು, ಸೋಮಸಮುದ್ರ ಈ ಎಲ್ಲ ಹಳ್ಳಿಗಳಿಂದ ಇವತ್ತು ಇಲ್ಲಿ ಸೇರಿದ್ದೇವೆ. ಯಾವ ಕಾರಣಕ್ಕಂದರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲದೆ ಇರೋ ಒಂದು ರೈಲ್ವೆ ಟ್ರ್ಯಾಕು ಯಾವುದೋ ಒಂದು ಕಾರ್ಖಾನೆಗೋಸ್ಕರ ಈ ಹಳ್ಳಿಗಳ ಫಲವತ್ತಾದ ನೀರಾವರಿ ಭೂಮಿ ಮೇಲೆ ಹಾಕೋಕ್ಕೆ ಸರ್ವೆ ಕಾರ್ಯ ನಡೆದಿದೆ ಈಗಾಗಲೇ. ಸೊ ಅದು ಆಗಬಾರ್ದು ಅಂಥೇಳಿ ಅದನ್ನು ವಿರೋಧಿಸುತ್ತಾ ಎಲ್ಲ ರೈತ ಮುಖಂಡರು, ಎಲ್ಲ ರೈತ ಬಾಂಧವರು ಇವತ್ತು ಇಲ್ಲಿ ಸೇರಿ ಮಾನ್ಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸಾಹೇಬರಿಗೆ ಮನವಿ ಪತ್ರ ಕೊಡಲಾಗಿದೆ. ಹಾಗೆಯೇ ಎಲ್ಲ ಕನ್ನಡಿಗರಲ್ಲಿ, ಎಲ್ಲ ಕರ್ನಾಟಕದ ಜನರಲ್ಲಿ ನಮ್ಮ ವಿನಂತಿ ಏನೆಂದರೆ, ಈ ಸಮೃದ್ಧಿಯಾದ ನೀರಾವರಿ ಭೂಮಿಯನ್ನು ನಾವು ಕಳೆದುಕೊಂಡ್ರೆ ಮತ್ತೆ ಇನ್ನೊಂದು ಪ್ರದೇಶವನ್ನು ನೀರಾವರಿ ಮಾಡಬೇಕಂದ್ರೆ ಎಷ್ಟು ತೊಂದರೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಭತ್ತದ ಕಣಜ ಕೊಪ್ಪಳ, ಬಳ್ಳಾರಿ, ಈ ಭತ್ತದ ಕಣಜ ಈ 4 ಹಳ್ಳಿಗಳು ಏನಿದೆಯಲ್ಲ, ಇಲ್ಲಿ ಜಾಸ್ತಿ ಅಕ್ಕಿನೇ ಬೆಳೆಯೋದು. ಈ ಥರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ, ಅವಶ್ಯಕತೆ ಇಲ್ಲದೇ ಇರೋ ಅಭಿವೃದ್ಧಿ ಕಾರ್ಯಗಳಿಗೆ ಈ ಥರ ಭೂಸ್ವಾಧೀನ ಮಾಡ್ಕೊಳ್ತಾ ಹೋದರೆ ನಾಳೆ ತಿನ್ನೋಕ್ಕೂ ಅನ್ನ ಇರಲ್ಲ. ಆದ್ದರಿಂದ ದಯವಿಟ್ಟು ನಮ್ಮನ್ನು ಬೆಂಬಲಿಸಲು ವಿನಂತಿ. ಜಯಪ್ರಕಾಶ್ ರೆಡ್ಡಿ, ಎಲ್ಲ ಹಳ್ಳಿಗಳ ಮುಖಂಡರು, ಗ್ರಾಮ ಪಂಚಾಯತ್ ಮೆಂಬರ್ಸ್.